ಮಧ್ಯಪ್ರದೇಶ ಸರ್ಕಾರ ಬೆಳೆಸ್ತವ್ರು ಯಾರು? ಇದರಲ್ಲಿ ಮಾಡಿದವ್ರು ಯಾರು? ಕರ್ನಾಟಕದಲ್ಲಿ ಸರ್ಕಾರ ಬೆಳೆಸ್ತವ್ರು ಯಾರು? ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರ ಬೆಳೆಸ್ತವ್ರು ಯಾರು? ಕೇಜ್ರಿವಾಲ್ ಒಂದು ಸಾರಿ ಹೇಳಿದರು, ಸುಮಾರು 6,500 ಕೋಟಿ ಖರ್ಚು ಮಾಡಿ 277 ಶಾಸಕರನ್ನ ಕೊಂಡ್ಕೊಂಡಿದ್ದಾರೆ ಅಂತ. ಇವ್ರು ಯಾವತ್ತಾರು ಕರ್ನಾಟಕದಲ್ಲಿ ಜನರ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದಿದ್ದಾರಾ? 2008 ಇರ್ಬೋದು, 2018, 19 ಇರ್ಬೋದು. ಯಾವತ್ತಾರು ಜನರ ಆಶೀರ್ವಾದ ಇದೆ ಅವರಿಗೆ? ನಾವು 2013 ಜನರ ಆಶೀರ್ವಾದ ತಗೊಂಡಿದ್ದೀವಿ, 2023 ಜನರ ಆಶೀರ್ವಾದ ತಗೊಂಡಿದ್ದೀವಿ. ಜನರು ಸಂಪೂರ್ಣ ಆಶೀರ್ವಾದ ಮಾಡಿ ನಾವು ಅಧಿಕಾರಕ್ಕೆ ಬಂದಿರೋದು. ಅವ್ರಿಗೆ ಏನಾಗಿದೆ ಅಂತಂದರೆ, ಈಗ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು, ನಾವು ಜಾರಿ ಮಾಡೋದು. ನೇರವಾಗಿ ವಿರೋಧ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಅವ್ರಿಗೆ ದಮ್ಮಿದ್ರೆ ಗ್ಯಾರಂಟಿ ಯೋಜನೆಗಳು ಜನ ವಿರೋಧಿ, ಬಡವರು ವಿರೋಧಿ, ನಿಲ್ಲಿಸ್ಬಿಡಿ ಅಂತ ಹೇಳಿ ನೋಡೋಣ. ಇಂಡೈರೆಕ್ಟಾಗಿ ಅವಕ್ಕೆ ಅವ್ರನ್ನ ವಿರೋಧ ಮಾಡೋದು. ಸರ್, ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಸರ್? ಬಹುಶಃ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಸಡಿಲವಾಗತ್ತೆ ಅನ್ನುವಂಥ ರಾಜಕೀಯ ಚಿಂತನೆ ಏನಾದ್ರು ಇದೆಯಾ? ನಿಮ್ಮನ್ನೇ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇರೋ ಬಗ್ಗೆ ಹೇಳ್ತಿದ್ದೀರಿ ನೀವು. ಇವತ್ತು ಬಂದಿಲ್ಲ, 4 ದಶಕಗಳ ಕಾಲದಿಂದ ನಾನು ರಾಜಕೀಯದಲ್ಲಿದ್ದೀನಿ. ನಂಬರ್ 1, ಬರೀ ರಾಜಕೀಯದಲ್ಲೇ ಇಲ್ಲ, 83ರಲ್ಲಿ MLA ಆಗಿ ಇವತ್ತಿನವರೆಗೂ 9 ಚುನಾವಣೆಗಳಲ್ಲಿ ಗೆದ್ದಿದ್ದೀನಿ. ನಾನು 84ರಲ್ಲಿ ಮಿನಿಸ್ಟರ್ ಆದವನು, 1984 ಮಿನಿಸ್ಟರ್ ಆದವನು. ಸೊ ಇಲ್ಲಿವರೆಗೆ ಸುಮಾರು 1984ನಲ್ಲಿ 40 ವರ್ಷಗಳ ಕಾಲ ನಿರಂತರವಾಗಿ ಮಂತ್ರಿಯಾಗಿದ್ದೀನಿ. ಮಧ್ಯೆ ಸೋತಿದ್ದೀನಿ, ಅದು ಬೇರೆ, ಬಟ್ ಮಂತ್ರಿಯಾಗಿದ್ದೀನಿ. 15 ಬಜೆಟ್ಗಳನ್ನು ಮಂಡಿಸಿದ್ದೀನಿ. ಇದು 2ನೇ ಟರ್ಮ್ ಮುಖ್ಯಮಂತ್ರಿ ಆಗ್ತಾ ಇರೋದು ನಾನು. ನನಗೆ ಆಸ್ತಿ ಮೌಲ್ಯ ವ್ಯಾಮೋಹ ಇದ್ದಿದ್ರೆ ಕೋಟಿಗಟ್ಟಲೆ ಹಣ ಮಾಡ್ಬೋದಾಗಿತ್ತಲ್ವ? ಅವಕಾಶ ಇತ್ತಲ್ಲ ಭ್ರಷ್ಟಾಚಾರ ಮಾಡಬೇಕು ಅನ್ನೋಗಿದ್ರೆ. ನಾನು ಕಳಂಕರಹಿತವಾಗಿ, ಭ್ರಷ್ಟಾಚಾರ ರಹಿತವಾಗಿ ರಾಜಕೀಯ ಜೀವನವನ್ನು ಸ್ವಚ್ಛವಾಗಿ ಇಟ್ಕೊಂಡು ಬಂದಿದ್ದೀನಿ. 4 ದಶಕಗಳಿಂದ ಸ್ವಚ್ಛವಾಗಿ ಇಟ್ಕೊಂಡು ಬಂದಿದ್ದೀನಿ. ಇದನ್ನು ಸಹಿಸೋಕ್ಕಾಯ್ತಲ್ಲ BJP ಅವ್ರಿಗೆ. ಬಿಕಾಸ್ BJP ಅವ್ರು ಇದ್ದಾರಲ್ಲ, ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದವರು ಅವರು. JDSನವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದವರು.